ಸೊ ಪೀನಲ್ ಇಂಪ್ಲಾಂಟ್ ಸರ್ಜರಿ ಇದು ನಾವು ನಿಮರುವಿಕೆ ತೊಂದರೆ ಇರೋರಿಗೆ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ತೊಂದರೆ ಇರೋರಿಗೆ ಮಾಡೋದು. ಅಂದರೆ ಎಲ್ಲರಿಗೂ ಈ ಸರ್ಜರಿ ಬೇಕಿಲ್ಲ. ಯಾರು ಈ ಟ್ಯಾಬ್ಲೆಟ್ಸಿಂದ ಆಗಲಿ ಪೀನಲ್ ಇಂಜೆಕ್ಷನಿಂದ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿನೂ ಶುಗರ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಫಿಸಿಕಲ್ ಫಿಟ್ನೆಸ್ ಎಲ್ಲ ಇಟ್ಕೊಂಡು ಅಂದರೂ ಅವ್ರಿಗೆ ನಿಮರುವಿಕೆ ಪ್ರಾಬ್ಲಮ್ ಇಂಪ್ರೂವ್ ಆಗ್ತಿಲ್ಲ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಇಂಪ್ರೂವ್ ಆಗ್ತಿಲ್ಲ ಅಂದಾಗ ನಾವು ಪೀನಲ್ ಇಂಪ್ಲಾಂಟ್ ಸರ್ಜರಿ ಯೂಶ್ವಲಿ ಸಜೆಸ್ಟ್ ಮಾಡ್ತೀವಿ. ಸೊ ಪೀನಲ್ ಇಂಪ್ಲಾಂಟ್ಸ್ ಎಷ್ಟೊಂದು ಥರ ಪೀನಲ್ ಇಂಪ್ಲಾಂಟ್ಸ್ ಇದೆ. ಸೊ ಸೆಮಿರಿಜಿಡಲ್ಲಿ ಇದು ಇಂಡಿಯನ್ ಇಂಪ್ಲಾಂಟ್, ಇದು ಟ್ಯೂಬ್ ಅಂತ, ಇದು ವಿತೌಟ್ ಮೆಮರಿ, ಇದು ವಿತ್ ಮೆಮರಿ, ಮತ್ತು ಇನ್ಫ್ಲೇಟಬಲ್ ಇಂಪ್ಲಾಂಟ್ ಅಂತ ವಿತ್ ಪಂಪ್ ಇರೋದು ಬರುತ್ತೆ. ಸೊ ಬೇರೆ ಬೇರೆ ಥರ ಇಂಪ್ಲಾಂಟ್ಸ್ ಇರುತ್ತೆ. ಸೊ ಹೇಗೆ ಸೈಜ್ ಡಿಸೈಡ್ ಮಾಡ್ತೀವಿ ಅನ್ನೋದು ಈಚ್ ಇಂಪ್ಲಾಂಟ್ಗೆ ಅದು ಡಿಫ್ರೆಂಟ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಇಂಡಿಯನ್ ಇಂಪ್ಲಾಂಟ್ ತೊಗೊಂಡ್ರೆ ಇದು ಸ್ಟ್ರೆಚ್ಡ್ ಪೀನೈಲ್ ಲೆಂತ್, ಅಂದರೆ ನಾವು ಪೀನಸ್ನ ಸ್ಟ್ರೆಚ್ ಮಾಡಿ ಇಟ್ಕೊಂಡಾಗ ಆ ಸ್ಕಿನ್ನಿಂದ ಎಷ್ಟು ಉದ್ದ ಬರುತ್ತೆ ಅದ್ರ ಲೆಂತ್ ಮೇಲೆ ನಾವು ಇಂಡಿಯನ್ ಇಂಪ್ಲಾಂಟ್ ಸೈಜ್ ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ಸೆಮಿರಿಜಿಡ್ ಇಲ್ಲ ಮ್ಯಾಲಿಯಬಲ್ ಟ್ಯೂಬ್ ಪೀನಲ್ ಇಂಪ್ಲಾಂಟ್ ಅಂತ. ಸೊ ಇದರಲ್ಲಿ ವೇರಿಯಸ್ ಸೈಜಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ 1 2 3 4 5 6 ಸೈಜಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು 9 10 11 12 ವೆರಿ ಸ್ಮಾಲ್ ವಿ ಎಸ್ ಅಂದರೆ ನಾರ್ಮಲ್ ರೆಗ್ಯುಲರ್ 12 ಮತ್ತು 13 ಸೈಜ್. ಸೊ ಈ 6 ಇದೇನಿಷ್ಟು 6 ಇಂಪ್ಲಾಂಟ್ಸ್ ಇದೆ, ಈ 6 ಇಂಪ್ಲಾಂಟ್ಸೂ ಸರ್ಜರಿ ಮಾಡೋ ಟೈಮಲ್ಲಿ ಇರುತ್ತೆ. ಅಂದರೆ 6 ಡಿಫ್ರೆಂಟ್ ಸೈಜಸ್ ಆಫ್ ಎ ಸೇಮ್ ಇಂಪ್ಲಾಂಟ್ದು ನಾವು ಆಪ್ರೇಷನ್ ಮಾಡೋ ಟೈಮಲ್ಲಿ ಎಲ್ಲ ಇಟ್ಕೊಂಡಿರ್ತೀವಿ. ನಾವು ಸರ್ಜರಿ ಮಾಡೋ ಟೈಮಲ್ಲಿ ಯಾವ ಸೈಜ್ ಫಿಟ್ ಆಗುತ್ತೆ ಅಂತ ಚೆಕ್ ಮಾಡಿ ಮೆಷರ್ಮೆಂಟ್ ಮಾಡಿ ಸರ್ಜರಿ ಟೈಮಲ್ಲಿ ಆವಾಗ ನಾವು ಅಕಾರ್ಡಿಂಗ್ಲಿ ಆ ಬಾಕ್ಸ್ನ ನಾವು ಓಪನ್ ಮಾಡ್ತೀವಿ. ಸೊ ನೀವು ಹೇಳ್ಬೋದು ಮುಂಚೆನೇ ಮೆಷರ್ ಮಾಡ್ಬೋದಲ್ಲ ಸರ್ ಸೈಜ್ನ, ನೀವು ಕ್ಲಿನಿಕಲ್ಲೇ ಅಥವಾ ಹಾಸ್ಪಿಟ್ಲಲ್ಲೇ ಮುಂಚೆನೇ OPDಯಲ್ಲಿ ಮೆಷರ್ ಮಾಡ್ಬೋದಲ್ಲ ಸೈಜು? ಇಲ್ಲ, ಎಲ್ಲರಿಗೂ ಏನು ಪೀನಿಸ್ ಕಾಣಿಸೋದು ಅದು ಮೇ ಬಿ ಒಂದು 50% ಇಲ್ಲ 60% ಮಾತ್ರ ಎಕ್ಸ್ಟರ್ನಲ್ ಇರೋದು. ಇಂಟರ್ನಲ್ ಇರುತ್ತೆ, ಅದು ಆಲ್ಮೋಸ್ಟ್ ಪೆರಿನಿಯಮ್ ಅಂತ ಹೇಳ್ತೀವಿ, ಕೆಳಗಡೆವರೆಗೂ ಅದು ಹೋಗುತ್ತೆ ಅದು ರೂಟ್. ಸೊ ಓವರಾಲ್ ಪೀನಲ್ ಲೆಂತ್ ಆ್ಯಕ್ಚುಲಿ ದೊಡ್ಡದಿರುತ್ತೆ. ಸೊ ಅದಕ್ಕೇ ನಾವು ಅದು ಸರ್ಜರಿ ಮಾಡೋ ಟೈಮಲ್ಲಿ ಸ್ಮಾಲ್ ಇನ್ಸಿಷನ್ ಕೊಟ್ಟು ನಾವು ಎರಡೂ ಕಡೆ ಮೆಷರ್ಮೆಂಟ್ ಮಾಡ್ತೀವಿ. ಪ್ರಾಕ್ಸಿಮಲ್ ಮತ್ತು ಡಿಸ್ಟಲ್ ಅಂತ ಹೇಳ್ತೀವಿ. ಎರಡು ಮೆಷರ್ಮೆಂಟ್ಸ್ ತೊಗೊಂಡು ಅಕಾರ್ಡಿಂಗ್ಲಿ ನಾವು ಆ ಸೈಜ್ ಇಂಪ್ಲಾಂಟ್ನ ನಾವು ಓಪನ್ ಮಾಡೋದು. ಸೊ ನಾನಿವಾಗ ಇಟ್ಕೊಂಡಿರೋದು 9 ಸೈಜ್, ಅಂದರೆ 90 ಅಂತ ಇದೆ. ಸೊ 9 ಸೈಜ್ ಅಂತ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ. ಸೊ ಇದು 9 ಸೈಜ್ ಇಂಪ್ಲಾಂಟ್ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ನೀವಿಲ್ಲಿ ನೋಡ್ಬೋದು ಟ್ರಿಮ್ಮೆಬಲ್ ಲೆಂತ್ ಅಂತ ಇದೆ. ಎ ಅಂದರೆ ಟ್ರಿಮ್ಮೆಬಲ್ ಲೆಂತ್ ಅಂದರೆ ಸೊ ಇದನ್ನು ನಾವು ಕಟ್ ಮಾಡ್ಬೋದು. ನೆಕ್ಸ್ಟ್ ಬಿ ಅಂತ ಇರೋದು ಫಂಕ್ಷನಲ್ ಲೆಂತ್ ಅಂತ. ಸೊ ಈ ಮುಂದೆ ಪಾರ್ಟ್ ಇರೋದು ಬಿ ಅನ್ನೋದು. ಸೊ ಇದು ಪೀನಿಸ್ ಏನು ಕಾಣಿಸುತ್ತಲ್ಲ ನಮ್ಗೆ ಆಚೆ ಆ ಕಡೆ ಇರುತ್ತೆ. ವೆರಾಸ್ ಇದು ಟ್ರಿಮ್ಮೆಬಲ್ ಪಾರ್ಟು ಒಳಗಡೆ ಹೋಗಿರುತ್ತೆ. ಮತ್ತು ಸಿ ಅನ್ನೋದು ಅದು ಯೂಶ್ವಲಿ ಅದು ಏನು ಡಯಾಮೀಟರ್, ಅಂದರೆ 9 ಸೈಜ್ ಅಂತ ಏನಿದೆ ಅದನ್ನು ಡಯಾಮೀಟರ್ ಇದು. ಸೊ ಇದು ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ದ ಇಂಪ್ಲಾಂಟ್. ಸೊ ನಾವು ಅದೇ ಹೇಳ್ದಂಗೆ ಈ ಮೆಷರ್ಮೆಂಟ್ಸ್ ಎಲ್ಲ ಇಟ್ಕೊಂಡು ನಾವು ಅಕಾರ್ಡಿಂಗ್ಲಿ ನಾವು ಅದು ಆ ಸೈಜ್ ಇಂಪ್ಲಾಂಟ್ನ ಓಪನ್ ಮಾಡ್ತೀವಿ. ಸೊ ನಾನು ಹೇಳಿದ್ನಲ್ಲ, ಸೊ ಇದು ಟ್ರಿಮ್ಮೆಬಲ್ ಪಾರ್ಟು, ಇದು ಫಂಕ್ಷನಲ್ ಲೆಂತ್, ಇದು ಪೀನಿಸ್ ಇರೋ ಕಡೆ ಬರುತ್ತೆ, ವೆರಾಸ್ ಇದು ಒಳಗಡೆಗಿರುತ್ತೆ. ಸೊ ನಾವು ಇದನ್ನೆಲ್ಲ ಎಲ್ಲಿಗೆ ಬೇಕಾದರೂ ಕಟ್ ಮಾಡ್ಬೋದು. ವೆರಾಸ್ ಈ ಜಾಗದಲ್ಲಿ ನಾವು ಕಟ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಇಲ್ಲಿ ಸಿಲ್ವರ್ ಕೋರ್ ಇರುತ್ತೆ, ಅದನ್ನು ಕಟ್ ಮಾಡೋಕ್ಕಾಗಲ್ಲ ಇಲ್ಲೆಲ್ಲೂ. ನಾವು ಏನೇ ಕಟ್ ಮಾಡೋದಿದ್ರೂ ಈ ಜಾಗದಲ್ಲಿ. ಸೊ ಲೆಂತ್ ಎಲ್ಲ ನಾವು ಸರ್ಜರಿ ಮಾಡೋ ಟೈಮಲ್ಲೇ ಮೆಷರ್ಮೆಂಟ್ ಮಾಡಿ ಎಲ್ಲಿಗೆ ಬೇಕು ಕಟ್ ಮಾಡಿಕೊಂಡು ಫೈನಲಿ ಈ ರೇರ್ ಟಿಪ್ ಎಕ್ಸ್ಟೆಂಡರ್ ಅಂತ ಕ್ಯಾಪ್ ಇರುತ್ತೆ, ಅದನ್ನು ನಾವು ಈ ಥರ ಹಿಂದೆಗಡೆ ಅಟ್ಯಾಚ್ ಮಾಡ್ಕೊತೀವಿ. ಸೊ ಇದು ಹೇಗೆ ನಾವು ಸೈಜ್ ಡಿಸೈಡ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರುತ್ತೆ. ಅಫ್ಕೋರ್ಸ್ ಇದು ವಿತ್ ಎಕ್ಸ್ಪೀರಿಯನ್ಸ್ ನಮಗೆ ಬರುತ್ತೆ. ಈ ಇನ್ಫ್ಲೇಟಬಲ್ ಪೀನಲ್ ಇಂಪ್ಲಾಂಟ್ ಅಂತ ಇರೋದು, ಇದು ಸೈಜ್ ಡಿಸೈಡ್ ಮಾಡೋದೇ ಫುಲ್ಲಿ ಡಿಫ್ರೆಂಟ್ ಇರುತ್ತೆ. ತುಂಬ ಡೀಟೇಲ್ಸ್ ಹೇಳಲ್ಲ. ಅಗೇನ್ ಯಾವುದೇ ಇಂಪ್ಲಾಂಟ್ ನಾವು ಮಾಡಬೇಕಾದ್ರೂ ಅಷ್ಟೇ ನಾವು ಎಲ್ಲ ಸೈಜಸ್ಸು ನಾವು ಸರ್ಜರಿ ಮಾಡೋ ಟೈಮಲ್ಲಿ ಇಟ್ಕೊಂಡಿರ್ತೀವಿ. ಸರ್ಜರಿ ಮಾಡೋ ಟೈಮಲ್ಲಿ ಓಪನ್ ಮಾಡಾದಮೇಲೆ ನಾವು ಪೀನಲ್ ಲೆಂತು ಮತ್ತು ಡಯಾಮೀಟರ್ ಅಂದರೆ ಗರ್ತ್ ವಿಡ್ತ್ ಲೆಂತ್ ಎರಡೂ ಮೆಷರ್ ಮಾಡಿ ಆಮೇಲೆ ನಾವು ಅಪ್ರಾಪ್ರಿಯೇಟ್ ಪೀನಲ್ ಇಂಪ್ಲಾಂಟ್ ಬಾಕ್ಸ್ನ ಓಪನ್ ಮಾಡಿ ಇಂಪ್ಲಾಂಟ್ ಮಾಡೋದು. ಸೊ ಎಲ್ಲ ಸೈಜಸ್ ರೆಡಿ ಇರುತ್ತೆ. ಸೊ ಸೈಜ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡಿ.
ನಾವು ತುಂಬ ದೊಡ್ಡ ಸೈಜು ಹಾಕೋಕ್ಕಾಗಲ್ಲ. ತುಂಬ ದೊಡ್ಡ ಸೈಜ್ ಹಾಕಿದ್ರೆ ಒಂದಿನ ತುಂಬ ಪ್ರೆಷರ್ ಜಾಸ್ತಿ ಆಗಿ ಅದು ಓಪನ್ ಆಗಿ ಪರ್ಫೊರೇಟ್ ಆಗಿ ಆಚೆ ಬಂದ್ಬಿಡುತ್ತೆ ಇಂಪ್ಲಾಂಟ್. ಸೊ ಅದು ಕಾಂಪ್ಲಿಕೇಶನ್, ಪರ್ಫೊರೇಷನ್ ಅಂತ ಹೇಳ್ತೀವಿ. ತುಂಬ ಚಿಕ್ಕ ಸೈಜ್ ಹಾಕಿದ್ರೂ ಅದು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಪೀನಿಸ್ ಸ್ಟ್ರೆಚ್ ಮಾಡಿದಾಗ ಎಷ್ಟು ಲೆಂತ್ ಇರುತ್ತೆ ಅಷ್ಟು ಲೆಂತ್ ಪೀನಲ್ ಇಂಪ್ಲಾಂಟ್ ಸರ್ಜರಿ ಆದ್ರೂ ಅಷ್ಟೇ ಲೆಂತ್ ಇರುತ್ತೆ. ತುಂಬ ದೊಡ್ಡದು ಮಾಡೋಕ್ಕೂ ಆಗಲ್ಲ, ಚಿಕ್ಕದು ಮಾಡೋಕ್ಕೂ ಆಗಲ್ಲ. ಕೆಲವು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ತೀರಾ, ಈ ಇಂಪ್ಲಾಂಟ್ ಯೂಸ್ ಮಾಡಿದ್ರೆ ಇಷ್ಟು ದೊಡ್ಡದಾಗುತ್ತೆ, 20% ದೊಡ್ಡದಾಗುತ್ತೆ ಅಲ್ಲ, ಅದೆಲ್ಲ ಪ್ರಾಕ್ಟಿಕಲಿ ಆಗಲ್ಲ. ಜಸ್ಟ್ ಅದು ಗ್ರಾಫಿಕ್ಸ್ ತೋರಿಸ್ತಾರಷ್ಟೇ. ಬಟ್ ಇನ್ ರಿಯಾಲಿಟಿ ಸ್ಟ್ರೆಚ್ ಮಾಡಿದಾಗ ಎಷ್ಟು ಲೆಂತ್ ಇರುತ್ತೆ ನಿಮ್ಮ ಪೀನಸ್ಸು ಅಷ್ಟು ಲೆಂತ್ ಪೀನಲ್ ಇಂಪ್ಲಾಂಟ್ ಆದಮೇಲೂ ಇರುತ್ತೆ. ಸೊ ಡಿಸೈಡಿಂಗ್ ದ ಸೈಜ್ ಆಫ್ ದ ಇಂಪ್ಲಾಂಟ್ ನೀವು ಡಾಕ್ಟರ್ಗೆ ಬಿಟ್ಟು